ಹಲೋ ವಾಟ್ ಇಸ್ ಅಪ್ ಫ್ಯಾಮಿಲಿ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರೋ? ನಾನು ಸಖತ್ತಾಗಿದ್ದೀನಿ, ನೀವು ಹಾಗಿದ್ದೀರಾ ಅನ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಗಾಯ್ಸ್, ನಾನು ಮನೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ಪಟ ಅಂತ ಮಾತಾಡ್ತಾ ಇದ್ದೀನಿ ಅಂತ ಗಾಬರಿ ಆಗ್ತೀರಾ? ನಾನು ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿಲ್ವಾ? ಸೊ ಅದನ್ನು ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಿದ್ದೀನಿ ಗಾಯ್ಸ್. ಸೊ ಇನ್ಮೇಲೆ ಸ್ಪಷ್ಟವಾಗಿ ಗಾನವಾಗಿ ಮಾತಾಡೋದನ್ನ ಕಲಿತೀನಿ ಗಾಯ್ಸ್. ಯಾರೂ ಕಮೆಂಟ್ ಮಾಡಿಲ್ಲ, ಸೊ ನಾನೇ ವೀಡಿಯೋ ನೋಡ್ಬೇಕು ನನಗೆ ಅನ್ನಿಸ್ತು. ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ, ನೀನು ಸ್ವಲ್ಪ ವರ್ಡ್ಸ್ಗಳನ್ನ ಮಿಸ್ ಮಾಡಿಸ್ತಾ ನೋಡಿ. ಅಂದರೆ ಇದು ಹೊಟ್ಟೆ ಹೆಸರಿಗೆ ಮಾತಾಡ್ತಿರೋದು ಅದಲ್ಲ. ಏನು ದಾನಕ್ಕೆ ಮಾತಾಡಿದ್ರೆ ಚೆನ್ನಾಗಿ ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ಪ್ಲ್ಯಾನ್ ಮಾಡಿ ಇವಾಗ ಫೈನ್ ಆಗಿದೆ ಈಗ. ಸೊ ಏನಿತ್ತು ಒಂದು ದಿನಕ್ಕೆ ಮುಗ್ದಿಲ್ಲ, ಇನ್ನೂ ನಡೀತಾ ಹೋಗುತ್ತೆ. ಅಲ್ಲಿ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಪ್ರಾಕ್ಟೀಸ್ ಮಾಡೋದು ಹೋಗ್ಬಿಡುತ್ತೆ. ಇಸ್ಕೋ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರೋದು ಇವತ್ತು. ನಾನು ಮತ್ತೆ ಇದು ಮುಂಚೆ ವೀಡಿಯೋ ನೋಡಿದೆ ಶೂಟ್ ಮಾಡಾದ್ಮೇಲೆ. ಸೊ ಫಸ್ಟ್ ಡೇಗೆಲ್ಲ ಬರೋಲ್ಲ, ಸೊ ಪ್ರಾಕ್ಟೀಸ್ ಮಾಡಿರೋದನ್ನ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಬಂದೇ ಬರುತ್ತೆ. ಒಂದು ದಿನ ಎಲ್ಲ ಆಗಲ್ಲ ಗೈಸ್, ಒಂದೇ ದಿನಕ್ಕೆಲ್ಲ ಆಗಲ್ಲ, ಒಂದಿನ ಹಾಗೆ ಆಗುತ್ತೆ ಗೈಸ್. ನೋಡ್ತಾ ಪಾಯಿಂಟ್ಸ್ ನೋಡಿ. ಮಳೆ ಬಂದು ಏನು ಕ್ರೇಜಿಯಾಗಿ ಐತಿ ಲೆದರ್ ಫುಲ್. ಎಲ್ಲರೂ ಇಷ್ಟು ಜನ ಬಿಸಿಲು ಆಗಿತ್ತು. ಈಗಳ ಸಾಯಂಕಾಲ ನನಗೆ ಈವ್ನಿಂಗ್ ಫೀಲ್ ಅನ್ನಿಸ್ತೈತೆ ನನಗೆ ಇವಾಗ. ನೋಡಿ ಇವು ಫ್ಲವರು ಅಂತ ಒಳ್ಳೆ ಲೊಕೇಶನ್ ಗೈಸ್. ಅಪ್ಪಮ್ಮ ಇದರಲ್ಲಿ ಇನ್ನೂ ಮಲ್ಗೋಳೆ, ಬಿಸಿಲಲ್ಲೇ ಹೇಳಲ್ಲ, ಏನು ಚಳಿ ಎದೆತ್ತಳ, ಇನ್ನೂ ಮಲಗಿದ್ದಾಳೆ ಅವಳು. ನೋಡಿ ಮಲಗಿದ್ದಾಳೆ ಅವಳು. ಈಗ ನಾವು ವಾಕಿಗೆ ಕರ್ಕೊಂಬಂದಿದ್ದೀನಿ ನೋಡಿ. ಇಲ್ಲಿ ಏಯ್ ಈ ಕಡೆ ಬಾ. ಇವಳು ಹೆಂಗೆ ಅಂತಂದರೆ ಯಾರನ್ನ ನೋಡಿದ್ರೆ ನಿಂತ್ಕೊಂಡ್ಬಿಡ್ತಾಳೆ. ಬೈ ಕಡೆ ಬೊಗ್ಳು ಅಂದರೆ ಬಗ್ಲಲ್ಲ ಇವಳು. ಬೈ ಕಡೆ ಬಾ. ಬಗ್ಲಲ್ಲ, ಸರಿ ಬಗ್ಗಲ್ಲ ಅಂತೀನಿ. ಬೊಗ್ಳು ಅಂದ್ರೆ ಬಗ್ಲಲ್ಲ, ಸುಮ್ಮನೆ ನೈಟೆಲ್ಲ ಬೊಗ್ಳುತ್ತಾ ಇರ್ತಾಳೆ. ಉಚ್ಚಿಲಿಯೋ ನೋಡಿ. ಕಳ್ಳನೋಗಲ್ಲ ಈ ಕಳ್ಳ. ಏಯ್ ವರ ಇಲ್ಲಿ ಕಳ್ಳ, ಏಯ್ ವರ ಇಲ್ಲಿ. ಹಾಯ್ ಮಾಡು ಲಕ್ಷು ಹಾಯ್ ಮಾಡಲು ಈಗ ನೋಡಿ ಬಂದ ಕಳ್ಳ. ಏಯ್ ಕಳ್ಳ ಅವರ ಇಲ್ಲಿ. ಓ ಗಾಡಿ ಆ ಕಡೆ ಹುಡು ಬಂದ್ರೆ ಹೆಂಗೆ ಕೊಡ್ತಾನೆ ನೋಡಿ ಅವನು. ಸೇಫ್ ರಾಜ ಅವನು. ಸೇಫು ಹಾಂ ನೋಡಿ. ಗಾಡಿ ಆ ಕಡೆಗೆ ಹೋಗಿ ಅಂತ ಅವನೇ ಹೇಳ್ತಾವನೆ. ಹಾಯ್ ಮಾಡು ಲಕ್ಷ್ಯೋ, ಇಲ್ಲಿ ಹಾಯ್ ಮಾಡು. ಲೈ ಹಾಯ್ ಮಾಡ್ತೀಯ ಮಾಡೋದು. ನನಗೆ ಎರಡು ನಾಯಿ ವಾಕ್ ಮಾಡಿಸ್ತಿದ್ದೀನಿ. ಇಲ್ಲಿ ನೋಡಿ ಅದೊಂದು ನಾಯಿ. ಏಯ್ ಇದೊಂದು ನಾಯಿ. ಎರಡು ನಾಯಿ ವಾಕ್ ಮಾಡಿಸ್ತೀನಿ ಈಗ ದಿನ ನಾನು. ನೀವು ವಾಶ್ರೂಮ್ಗೆ ಹೋಗೋ. ಇದ್ದಿದೆ. ಗುಡ್ ಮಾರ್ನಿಂಗ್ ಬರೇ ಚಚಿ. ಗುಡ್ ಮಾರ್ನಿಂಗ್ ಮಾಡೋ ಇಲ್ಲಿ ಫ್ಯಾನ್ಸ್ಗೆ. ಗುಡ್ ಮಾರ್ನಿಂಗ್ ನಗ್ನಗ್ದ ಪ್ರೀತಿ ಹೇಳಬೇಕು. ಗುಡ್ ಮಾರ್ನಿಂಗ್ ಹೇಳು. ಇವಾಗ ಇದ್ದಾಳೆ ಗೈಸ್ ಒಳಗೆ. ನೋಡಿ ಗಾಯ್ಸ್, ಈಗ ಎದ್ರು ಎಷ್ಟು ಕ್ಯೂಟು. ಫೇಸ್ ವಾಶ್ ಮಾಡ್ದಲ್ಲೇ ಎಷ್ಟು ಕ್ಯೂಟು, ಫೇಸ್ ವಾಶ್ ಮಾಡೋದಲ್ಲ ದಿನ ಇನ್ನೆಷ್ಟು ಕ್ಯೂಟು. ಹೆಂಗೆ ಹಿಡ್ಕೊಂಡ ಈ ಚಿಕ್ತಲ್ಲ ಪಾಪ ಅವನು. ನೋಡಿ ಗೈಸ್ ಕೈನ ಹೆಂಗೆ ಎಗ್ ಮಾಡೋನೆ. ನಿಂಗೆ ಲಿಯೋ ಇಷ್ಟನಾ? ನಿಂಗೆ ಲಿಯೋ ಇಷ್ಟನಾ? ಬಿಡು ಕೊಳ್ತಾ ಇರೋದು. ನನಗೆ ಯಾವ ರೀಲ್ಸ್ ಕಳ್ಸಂಗೆ ಆಗ್ಬಿಟ್ಟೆ ಗೊತ್ತಾ? ತೆಗಿ ಇನ್ಸ್ಟಾ ನಡಿ ಎಷ್ಟು ತೋರಿಸ್ತೀನಿ ನಿಮ್ಗೀಗ. ಇಲ್ಲಿ ನೋಡಿ ಚಿಕ್ಕೋನು ಇವನಿಗೆ ಹೊಡಿತಾವನೆ. ಏನಾ? ಓಹೋ ಏನು ಗೊತ್ತಿಲ್ಲ ಹೆಂಗವನೆ. ಕೇಳು. ಸಾರಿ ಕೇಳ್ತಾರೆ. ಸರಿ ಕೇಳ್ತಾ ಅಮ್ಮ ಅಲ್ವ ಸಾಬ್ಳು. ಹಗ್ ಮಾಡು ಲಕ್ಷು. ಓಯ್ ತಪ್ಕೋ. ಸಾರಿ ಕೇಳು. ಮುತ್ಕೊಳ್ತಾನೆ. ಮುತ್ಕೊಡ್ಸ್ಕೊಳ. ಇವನು ಅಳದೆ ಕೆಲಸ ಒಂದು. ಇಲ್ಲ ನೋಡಮ್ಮ ಇಲ್ಲಿ. ಓ ಈ ಥರ ಹಿಲ್ಸ್ ಕಲ್ಸ್ಬಿಡ್ದೆ ಗೈಸ್ ನಮ್ಮಪ್ಪ ಇವಾಗ. ಇಲ್ಲಿ ನಾನೇ ಗಾಬರಿ ಬಿಟ್ಟೆ ಕಲ್ಸಿ ನೋಡ್ಬಿಟ್ಟು. ದೇವ್ರನ್ನ ಅಪ್ಪನೇ ಕಲ್ಸಿರೋದು. ಕೇಳಿ ಪೃಥ್ವಿಲಿ ಯಾರಪ್ಪ ಕಲ್ಸಿರೋದು? ಯಾರ್ದ ಐಡಿ ಇದು? ಯಾರು ಕಲ್ಸಿರೋದು? ತಾಳಿ ಫೋನ್ ಮಾಡ್ತೀನಿ ಅಪ್ಪಂಗೆ. ಅದು ಮ್ಯೂಟ್ ಮಾಡ್ಬಿಡ್ತೀವಿ ಹಂಗೇನೆ. ಮ್ಯೂಟ್ ಮಾಡಂಗೇನೆ. ನಾನು ಅಪ್ಪಂಗೆ ಫೋನ್ ಮಾಡ್ತಿದ್ದೀನಿ ನೋಡಿ. ಈಗ ನೋಡಿದ್ರೆ ದೇವರ
ಇಲ್ಲಿ ನೋಡಿ ದೆವ್ವ ಒಂದು ಶೂಟ್ ಮಾಡಿ 24 ಮಾತಾಡ್ತದೆ, ಒಂದು ವಿಡಿಯೋ ಡೈಲಾಗ್ ಕೊಡೋಕೆ ಆಯ್ತಿಲ್ಲ ಗಾಯ್ಸ್. ಇಷ್ಟು ಅವಳು ಹೇಳ್ಕೊಡ್ತಾವಳೆ, ನಾನು ಹೇಳ್ಕೊಡ್ತಾ ಇದ್ದೀನಿ. ಏನಾಗ ಬೇಕಂತೆ ಅದನ್ನ ಕೋಪದಲ್ಲಿ ಕೈ ಕೊಟ್ಟೋದ್ಲು. ಈಗ ಪ್ರೀತಿನ ಹೇಳ್ರೆ ತಂದು ಕೊಡ್ತೀನಿ. ಪ್ರೀತಿನ ಹೆಂಗೆ ಹೇಳ್ತಿ ಹೇಳು? ಏನ್ ಏನ ಹೇಳ್ತಾವೆ ಪ್ರೀತಿಯಿಂದ ತರ್ಬೇಕಾ ಹಾಂ ನೋಡಿ, ಎಕ್ಸ್ಪ್ರೆಷನ್ ಚೇಂಜ್ ಆಗಬಾರ್ದು. ಪ್ರೀತಿಯಿಂದ ಹೇಳು. ಹೇಳಿ, ಯಾಕೆ ಫೋನ್ ಬೇಕಿತ್ತಾ? ಹಲೋ ಓ ಟಿ ಪಿ ಅದು ಓ ಟಿ ಪಿ ನಂಗೆ ಸಿಗೇನು ಪಾಪ ಆರ್ಡರ್ ಮಾಡಿದ್ಲು. ಏನೇನು ಪಾಸ್ತಾ ಏನೇನು ಆರ್ಡರ್ ಮಾಡಿದ್ದಾಳು. ಸೊ ಬನ್ನಿ ಅವಳು ಬಂದು ಓಪನ್ ಮಾಡಿ. ಇದು ಮಾಡ್ದಾನೆ ಅವಳು ಬಂದಮೇಲೆ ಓಪನ್ ಮಾಡಲಿ ಇದನ್ನು. ಇವಾಗ ಫೋನ್ ಓ ಟಿ ಪಿ ಹೇಳ್ಬೇಕಂತ ಅವಳು ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ. ಅದಕ್ಕೆ ಈಗ ನಾನೇ ಓ ಟಿ ಪಿ ಹೇಳಬೇಕು. ನೀವು ಓ ಟಿ ಪಿ ಹೇಳುವ ಆರ್ಡರ್ ತೊಗೊಂಡಾಯ್ತು. ಈಗ ಅವ್ಳು ಬಂದುಬಿಟ್ರೆ ಏನಿಲ್ಲ, ಮೇ ಬಿ ಪಾಸ್ತಾ ಅನಿಸುತ್ತೆ. ಪಾಸ್ತಾ ಅಂತಿಲ್ಲ ಅವಾಗಲೇ. ಇವತ್ತು ಇವಾಗ ಊಟ ಮಾಡ್ಕೊಬಿಡೋಣ. ಊಟ ಏನಾಗ್ತದೆ, ಆಮ್ಲೆಟ್ಟು ಮತ್ತು ಟೊಮೊಟೊ ಸಾರು ಊಟ ಮಾಡೋ ಫಸ್ಟ್. ಊಟ ಮಾಡೋ ಹೊಟ್ಟೆ ಬೇರೆ ಎಷ್ಟಿತ್ತು. ಅನ್ನ, ರಸಮ್ಮು ಮತ್ತು ಆಮ್ಲೆಟು ನೋಡಿ ಗೈಸ್. ಇವಾಗ ಏನು ತರಿಸಿದಮ್ಮ? ಏನು ತರಿಸಿರೋದು? ತೋರಿಸು ಇಲ್ಲಿ ನಮ್ಮ ಫ್ಯಾಮ್ಗೆ. ಪಾಸ್ತಾ ಅದು ಮಸಾಲ ಪಾಸ್ತಾ. ಹೌದಾ, ಮಸಾಲೆ ಹೆಂಗೆ ತೋರಿಸು. ಮಸಾಲ ವಿತ್ ಪಾಸ್ತಾ ಇದೆ. ಪಾಸ್ತಾ ಇರುತ್ತೆ, ಮಸಾಲೆ ಇರುತ್ತೆ. ಇದೇನು ಮತ್ತೆ? ಅದು ಪಾಸ್ತಾ. ಈಗ ನಮ್ಗೆ ಒಳ್ಳೆ ಪಾಸ್ತಾ ಮಾಡ್ಕೊಡ್ತಿ ಹಂಗಾರೆ. ಮತ್ತೆ ಸುಮ್ ತೋರಿಸ್ತಾ. ಇವಾಗ ಪಾಪ ಮುಂಗೆ ಮತ್ತೆ ಪೃಥ್ವಿ ಬರ ಇಲ್ಲಿ. ನಿಮ್ಗೊಂದು ಕೆಲಸ ಕೊಟ್ಟಿದ್ದೀನಿ ಇವಾಗ ಗೈಸ್. ನಮ್ಮದು ಲಾಗು ರೋಟಿಂದು ಪ್ಲ್ಯಾನ್ ಮಾಡೋಕ್ಕೆ. ಸೊ ಇವರಿಬ್ರಿಗೂ ಒಂದು ಕೆಲಸ ಹೇಳಿದ್ದೀನಿ. ಸೊ ಏನು ಅಂತಂದರೆ, ಒಂದು ಶೀಟ್ ತೊಗೊಂಡು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅಂತ ಕಾಲಮ್ ಲಿಸ್ಟ್ ಮಾಡಿಬಿಟ್ಟು ನಾನು ಹೇಳಿ ಕೆಲಸ ಮಾಡಿ ಆಮೇಲೆ ಲಾಗಲ್ಲಿ ತೋರ್ಸೋಣ ನೋಡಿ ಗೈಸ್. ಈಗ ನಂದು ಡೈಲಿ ಪ್ಲ್ಯಾನ್ದು ನಿಮ್ಗೆ ಹೇಳ್ತೀನಿ. ಮಂಡೇ ಬಂದು ಡೈಲಿ ವ್ಲಾಗು, ಟ್ಯೂಸ್ಡೇನು ಕುಕ್ಕಿಂಗ್ ವ್ಲಾಗ್ ಅಂತೆ, ವೆಡ್ನೆಸ್ಡೇ ಡೈಲಿ ವ್ಲಾಗು, ಟ್ಯೂಸ್ಡೇ ಡೈಲಿ ವ್ಲಾಗು, ಫ್ರೈಡೇ ಕುಕ್ಕಿಂಗ್ ವ್ಲಾಗು, ಸ್ಯಾಟರ್ಡೇ ಡೈಲಿ ವ್ಲಾಗು, ಸಂಡೇ ಚಾಲೆಂಜಿಂಗ್ ವ್ಲಾಗು. ಸೊ ಗೈಸ್ ಇದರಲ್ಲಿ ಒಟ್ಟಿನಲ್ಲಿ ನಿಮ್ಗೆ ವೀಕಲ್ಲಿ ಇಷ್ಟು ವ್ಲಾಗ್ ಬಂದೇ ಬರುತ್ತೆ. ಬಟ್ ಇದರಲ್ಲಿ ಏನಾರ ನಮ್ಮ ಲೊಕೇಶನ್ ಇದ್ದರೆ ಇಲ್ಲಿ ನೋಡಿ ಇವ್ನು ಹೆಂಗೆ ಆಡ್ತಾನೆ. ಏನಾಗೈತೆ ನಿನಗೆ? ಏನಾರ ಪ್ರಾಬ್ಲಮ್ ಇದ್ದರೆ ವೇರಿಯೇಷನ್ ಆಗುತ್ತೆ. ಅವನು ಅಳ್ತಾನಂತಾಗೆ ವೇರಿಯೇಷನ್ ಆಗುತ್ತೆ. ಸೊ ಇದಿರುತ್ತೆ ಗೈಸ್. ಇವಾಗ ಪಾಪಮ್ಮನೆ ಥ್ಯಾಂಕ್ ಯು, ಪೃಥ್ವಿ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಇದನ್ನು ಅಲ್ಲಿ ನಾನು ಎದ್ದ ತಕ್ಷಣ ಗೈಸಲ್ಲಿ ಕಾಣಬೇಕು. ಸೊ ಅದಕ್ಕೆ ಅಲ್ಲಿ ಪೇಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಇವಾಗ ಆಲ್ರೆಡಿ ಆಗ್ತಾ ಇದ್ದಾನೆ. ಬಿದ್ದೋಗ್ಬಿಟ್ರೆ ಅದು ಓಕೆ ಇರಲಿ ಬಿಡಿ, ಅಡ್ಜಸ್ಟ್ ಆಗುತ್ತೆ. ನಾನು ಇಲ್ಲೆಲ್ಲ ಫುಲ್ ಇದೆಲ್ಲ ಪ್ಲಾಸ್ಟಿಂಗ್ ಆದಮೇಲೆ ಇದೆಲ್ಲ ಮಾಡ್ಕೋಬೇಕು. ಲೈಫಲ್ಲಿ ನೀವು ನಿಮಗೆ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ನಿಮಗೂ ಇಂಪಾರ್ಟೆಂಟ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಮತ್ತು ಸ್ವಲ್ಪ ಕ್ಯಾಪ್ ಹೋಗ್ಬಿಟ್ಟೆ, ಸ್ವಲ್ಪ ಮನೆಯಲ್ಲೇ ಕೆಲಸ ಇತ್ತು, ಒಳ್ಳೆ ಕೆಲಸ ಇತ್ತು. ಸೊ ಈಗ ನೋಡಿ ಅಮ್ಮ ಇನ್ನು ಅಡುಗೆ ಎಲ್ಲ ಮಾಡ್ತೈತಿ. ಏನು ಸಾಂಬಾರಮ್ಮ? ಸೊಪ್ಪಿನ ಸಾರು. ಸೊ ಮಾಡಲಿ. ಪಾಪಮ್ಮ ಆಚೆ ಇರಬೇಕು. ಲಕ್ಷ ಹೊಸ ಕಟ್ಟಿಂಗು. ಬರೀಲಿ ಎಲ್ಲರೂ ಕಟ್ ಮಾಡಿಸ್ತಿದ್ದೀನ? ಎಲ್ಲರೂ ಕಟ್ ಮಾಡಿಸ್ತೆ? ಚೆನ್ನಪಟ್ಟ ಕಡಿಂಗ್ ಶಾಪಲ್ಲ ಮಾಡಿಸಿತ್ತು. ಕಡಿಂಗ್ ಶಾಪಲ್ಲ ಮಾಡಿಸಿತ್ತು. ಮತ್ತೆ ಇಲ್ಲ ಇನ್ನೂ ಕಟಿಂಗ್ ಮಾಡಿಸ್ತು. ಮತ್ತೆ ಅಲ್ಲ ಅಂತಿದ್ಯಾ? ಬೇಡ ಅಂಗಡಿನೋ ಅದು. ಎಲ್ಲಿ ಗುಜ್ಜಿದ್ರೆ ಇವಾಗ? ನೀವು ರೆಡಿ ಆಗಿದ್ದಿಲ್ಲ? ಚಪ್ಪ? ಏನು ಚಪ್ಪ? ಎಲ್ಲಿ? ಏನಕ್ಕೆ? ಏನು ಚಪ್ರ ಅಂದ್ರೇನು? ನೀನು ಮದುವೆ ಯಾವಾಗದು? ಹಾಂ ಚಿರು, ನಿಮ್ಮ ಹುಡುಗಿ ಹೆಸರು ಚಿರು? ಹಾಂ ನಿಮ್ಮ ಹುಡುಗಿ ಹೆಸರು ಹೇಳು, ಬೇಗ ಹೇಳು. ಏಯ್ ಏನು ನೋಡ್ತಿದ್ಯಾ? ಹುಡುಗಿ ಎಷ್ಟು ಕ್ಯೂಟಿಪ್ಪ ಇದು. ಕ್ಲಾಸಲ್ಲಿ ಕೆಲಸ ಮಾಡ್ತಾರೆ. ಸ್ವಲ್ಪ ಬೆಳಿಗ್ಗೆಯಿಂದ ಸಿಕ್ಕಿಲ್ಲ ಅಣ್ಣ ರಾಜ, ಬ್ಯುಸಿ ಪರ್ಸನ್ನು. ಸೊ ಇವಾಗ ತಂತಿ ಹುಡುಗಕ್ಕೆ ಚಂದ್ರಪಟ್ಟಣ ಇಂಟೆ ಹುಡುಕಿ ಇವಾಗ ಫೈನಲ್ ಇಲ್ಲಿ ಸಿಕ್ಕೈತೆ. ಬನ್ನಿ ತಂತಿ ತೊಗೊಂಡೋಗುವ. ಹಾಂ ಸಾಕಿಷ್ಟು ಮಾಡ್ತಿದ್ದೀನಿ. ಅನ್ನ, ಸೊಪ್ಪು, ಸಾರು, ಪಲ್ಯ. ಸಂಜೆ ಊಟ ಮಾಡ್ತಾನೆ ಇಲ್ಲಿ. ಪಾಪಮ್ಮನ ಅಲ್ಲೇ ಊಟ ಮಾಡ್ತೈತೆ. ಇಲ್ಲಿ ಇಬ್ಬರು ಊಟ ಮಾಡಿ ಹೆಂಗೆ ನಾನು ಗಾಡಿ ಮೇಲೆ ಕೂತವ್ರೆ. ಸಿಂಗಲ್ ಸ್ಟ್ಯಾಂಡ್ ಬೇರೆ. ಅಲ್ಲಿಯೋ ಏನು ಸಮಾಚಾರ? ಓಹ್ ತಿಂದೆ ಮಲ್ಕೊಂಡು ಅದೇ ಸಮಾಚಾರ ಅಂತವಳೆ. ಅಲ್ಲಿ ಊರೊಳಗಡೆ ಇರೋರು ಅವರು ಕಷ್ಟ ಮಾಡ್ತಾರಂತೆ ಫ್ರೀ ಫೈರು. ಅದಕ್ಕೆ ನಾನು ಸಂಜು ಪಾಪಮ್ಮ ಆಡ್ತೀವಿ. ಈಗ ಅವ್ರು 3 ಜನ ಆಡ್ತಾರಂತೆ. ನೋಡೋಣ. ಇವರೇ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋ ಒಬ್ಬ ಬೇರೆ UK ಅವರು. ನೋಡೋಣ ಆಡ್ತವ್ರೆ ಇವರು. ಮತ್ತು ಇಬ್ಬರು ಆಡ್ತಾರಂತೆ. ನಾವು 3 ಜನ ಅಂತ, ಅವನು
ನೋಡೋಣ ಹೆಂಗೆ ಆಡೋಣ ಸರಿ ಕಷ್ಟಪಟ್ಟು ಇಲ್ಲಿ ತೋರಿಸಿ ಫೋನ್ ಪೋಚ್ ಇಲ್ಲ ಬ್ಯಾಕ್ ಪೋಚ್ ಬ್ಯಾಕ್ ಹೊಡೆದೋಯ್ತು ಫೋನ್ ಹಾಂ ದೇಖ ಪಾಪ ನೋಡಿ ಇಲ್ಲಿ OnePlus ವಾಟ್ಸಿಲ್ಲ ಬದ್ರೆ ಇದು ಒಂದು OnePlus ನೋಡಿ ಇಲ್ಲಿ ಅವ್ರಿಗೆ ನೋಡಿ ಪಾಪ ನಾವು ಬಸ್ಸಿ ಹೊಡಿಲಿಲ್ಲ ಒಬ್ಳೆ ಹೊಡೆದ್ಲು ಅವ್ರಿಗೆ ನಾಯಿಗೆ ಹೊಡೆದ್ಲು ಗೈಸ್ ಅವ್ರು ಆಡೋದು ಬಿಟ್ಟೋಗ್ಬಿಟ್ರು ಪಾಪ ಆತಗೆ ಹೊಡೆದ್ಕೊಂಡ್ರು ಗೆದ್ದಿದ್ರೆ ಇನ್ನೊಂದ್ಸಲ ಆಡೋದನ್ನೋರು ಹೋಗ್ಬಿಟ್ರು ಅವರು ಬೈ ಇಲ್ಲ ಬೈ ನಾವು ಹೋಗ್ಬಿಡ್ತೀವಿ ಬೈ ಅಂತಕ್ಕಂಡು ಕಮ್ಮಿ ಹೊಡೆದು ಅವರಿಗೆ ಹೊಡ್ತಾನ ಫ್ರೀ ಫೈರ್ ಆಡ್ತಾ ಇದ್ದೀವಿ ಪಾಪ ಮುನ್ನುವೆ ಸೊ ನಾನು ಇವತ್ತಿನ ಕಂಟೆಂಟಲ್ಲಿ ಏನು ಹೇಳಬೇಕು ಅಂತಂದರೆ ತಡಿ ಮ್ಯಾಚ್ ಮುಗಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಎಲ್ಲ ಸೇರ್ಕೊಂಡು ಒಂದು ಲೈವ್ ಸ್ಟ್ರೀಮ್ನ ಮಾಡಬೇಕು ಗೇಮಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನು ನಿಮಗೆ ನಮ್ಮ ಬ್ಲಾಗಲ್ಲಿ ಹೇಳಬೇಕು ಅಂತ ಇದ್ದೀನಿ ಸೊ ಇಲ್ಲ ಅಪರೂಪಕ್ಕೆ ಒಂದು ಮಾಡಬೇಕಾ ಇಲ್ಲ ಅದೇ ಅಂತ ಬೇರೆ ಚಾನಲ್ ಮಾಡಬೇಕಾ ಏನು ಎಲ್ಲನೂ ಕಮೆಂಟ್ ಮಾಡಿ ಗೈಸ್ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇದೆಲ್ಲ ಮ್ಯಾಚ್ ಮುಗಿದು ಇನ್ನೊಂದ್ಸಲ ಹೇಳ್ತೀನಿ ಟೈಮ್ ನೋಡಿ ಎಷ್ಟು ಟೈಮ್ ತೋರಿಸ್ತಾ ಇದೆ ಅಂತ ಟೈಮ್ ನೋಡಿ 10:47 ಆಗಿದೆ ಇಷ್ಟೇ ಗಂಟ ನಾವು ಗೇಮ್ ಆಡ್ಕೊಂಡು ಕೂತಿದ್ದೀವಿ ಸೊ ಗೈಸ್ ನಾನು ರೀಲ್ಸ್ ನೋಡ್ತಿದ್ದೆ ನೀನು ಯಾವಾಗ ಲಾಸ್ಟ್ 2 ಮ್ಯಾಚಲ್ಲಿ ನಾನು ಕ್ಯಾನ್ಸಲ್ ಮಾಡಿತ್ತು ಮಕ್ಕಳ ಹೋಗ್ರಲ್ಲ ಕತ್ಲ ಕಾಣೋದಿಲ್ಲ ಅಲ್ಲಿ ಬಾರ ಇಲ್ಲಿ ಕತ್ಲ ಕಾಣೋದಿಲ್ಲ ಗಾಯ್ತು ಅವರು ಕತ್ಲ ಕಾಣೋದಿಲ್ಲ ನನ್ನ ಮಗ ಅವನು ಹೌದಾ ಎಲ್ಲ ಇವಾಗ ಬೆಳ್ಳ ಕಾಣ್ತೀವಿ ನೋಡಿ ಅವ್ನು ಕತ್ಲ ಇಲ್ಲ ಫೋನ್ ನೋಡಿ ಆಡ್ಸ ಬಾರ ಆಡ್ಸಮ್ ಬಾರ ಇಲ್ಲಿ ಒಂದು ಹೇರ್ ಸ್ಟೈಲ್ ನೋಡಿ ಗೈಸ್ ಒಂದು ಹೇರ್ ಸ್ಟೈಲು ಇದು ಹೆಂಗೆ ನೋಡಿ ಇಲ್ಲಿ ನೋಡಿ ಹೇರ್ ಸ್ಟೈಲ್ ನೋಡಿ ಅಂತ ಮಶ್ರೂಮ್ ಕಟಿಂಗ್ ಅಲ್ಲ ಅದು ಅವಶ್ಯಕ ಬರ್ತಾನೆ ಸೊ ಗೈಸ್ ಇವಾಗ ಏನು ಅಂತಂದರೆ ನಾವು ಲೈವ್ ಸ್ಟ್ರೀಮು ಅಂದರೆ ಫ್ರೀ ಫೈರ್ ಮ್ಯಾಚ್ನ ಏನು ಐ ಡಿ ನೇಮ್ ಏನು DP ಕಪಲ್ಸ್ ಅಂತನಾ DP ಗೇಮರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅಂದರೆ ಮುಂಚೆ ಅಂದರೆ ಡ್ಯಾನ್ಸರ್ ಪ್ರಜು ಇತ್ತು ಇವಾಗ ರೈಸಿಂಗ್ ಸ್ಟಾರ್ ಪ್ರಜು ಇದ್ದೀನಿ ಅವಳಿಗೆ ನಾನು ಇಷ್ಟ ಆಗಿತ್ತು ಡ್ಯಾನ್ಸರ್ ಪ್ರಜುನೇ ಅವಳು ಮಾತ್ರ ಯಾವತ್ತೂ ಡ್ಯಾನ್ಸರ್ ಪ್ರಜು ಅಂತ ಅಂದ್ಕೊಳ್ಳೋದನ್ನ ಬಿಡಲ್ಲ ಅವಳು ಸೊ ಅದಕ್ಕೆ ಅವಳು ಖುಷಿ ಅವಳಿಗೆ ಸೊ ಫೈನ್ ನಾವು ಈಗ ಲೈವ್ ಸ್ಟ್ರೀಮು ಫ್ರೀ ಫೈರ್ ಗೇಮಿಂಗ್ ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಮತ್ತೆ ಇದೇ ವ್ಲಾಗಲ್ಲಿ ಲೈವ್ ಸ್ಟ್ರೀಮ್ ಮಾಡೋದಾ ಇಲ್ಲಾಂದರೆ ಬೇರೆದಾದ್ರೂ ಚಾನಲ್ ಓಪನ್ ಮಾಡಬೇಕಾ ಅಂತ ಕೇಳ್ತಿರೋದು ಗೈಸ್ ನಿಮ್ಮ ಒಪಿನಿಯನ್ ಹೇಳಿ ಸೊ ಅದಾದಮೇಲೆ ಮತ್ತೆ ನಾನು ನಿಮಗೆ ಆಫ್ಟರ್ ನಾವು ನೋಡಿದ್ರೆ ಚಾಟಲ್ಲಿ ರೆಡಿ ಮಾಡಿದ್ದಾಳೆ ಸೊ ಡೈಲಿ ವ್ಲಾಗು ಕಪಲ್ ಲಾಗು ಲೈಫ್ ಸ್ಟೈಲ್ ಲಾಗು ಎಲ್ಲ ಲಾಗು ಇನ್ಮೇಲೆ ನಿಮಗೆ ಮಾತ್ರ ಕ್ರೇಜ್ ಯಾಕಂದರೆ ಇವಳು ಪ್ರಾಮಿಸ್ ಮಾಡಿ ಇನ್ನೂ ಅವಳಿಗೆ ಮಟ್ಟಿಗೆ ಗೊತ್ತಾ ಅವಳು ನಾನು ನೋಡ್ದಂಗೆ ಅವಳಿಗೆ ಟೈಮ್ ಬೇಕು ಅವಳು ಏನೇ ತಗೊಳ್ಳೋಕ್ಕೂ ಟೈಮ್ ಬೇಕು ಇಷ್ಟು ಟೈಮ್ ಅವಳು ಬಂದು ಒಂದು ಕಾಲು ವರ್ಷ ಆಯಿತು ಪ್ರತಿಯೊಂದನ್ನು ಕಲಿಯೋಕ್ಕೆ ಪ್ರತಿಯೊಂದನ್ನು ಮಾಡೋಕ್ಕೆ ಟೈಮ್ ಸಖತ್ ತಗೊಳ್ತಾಳೆ ಆದರೆ ಅವಳ ಲಕ್ಕಿನ ನನಗೆ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಬಿಟ್ಟೆ ಒಂದು ಲವ್ ಮಾಡಬೇಕಾದ್ರೆ ಅವಳು ಏನೇ ಮಾಡಬೇಕು ಅಂದ್ರೂ ಟೈಮ್ ಬೇಕು ನಾನು ಕೊಟ್ಬಿಡ್ಬೇಕು ಅವಳು ಟೈಮ್ ಅವಳಿಗೆ ಆಮೇಲೆ ಅವಳೇ ತಿಳ್ಕೊತಾಳೆ ಈಗ ಒಂದಿನ ಕೆಲಸ ಮಾಡಬೇಕು ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂದಾಗ ಓಕೆ ಫೈನ್ ನಂಗೆ ಹೀಗೆ ಮಾಡೋಕ್ಕಾಗಲ್ಲ ಅಂತಾಳೆ ಸೊ ಫ್ಯೂ ಮನಿ ಡೇಟ್ಸ್ ಅಂದರೆ ಒಂದು ವೀಕ್ ಬಿಡ್ಕೊಂಡು ಅವ್ರನ್ನ ಅವಳೇ ಮಾಡಬೇಕು ಅಂತ ಮಾಡೇ ಬಿಟ್ಟಿರ್ತಾಳೆ ಸೊ ಇದು ನಾನು ತಿಳ್ಕೊಂಡಿರೋದು ಹಂಗಂತ ನಾನು ಅವಳಿಗೆ ನಾನು ಮಾಡು ಅಂದಾಗ ಅವಳು ಮಾಡದೆ ಹೋದಾಗ ಅವಳಿಗೆ ನಾನು ಬೈಯೋದಾಗಲಿ ಏನಾರು ಮಾಡ್ತಿದ್ನ ಏನೋ ಬೈದಿಲ್ಲ ಯಾಕಂದ್ರೆ ಗೊತ್ತಾ ಅವಳು ಲವ್ ಮಾಡಬೇಕೆ ತಿಳ್ಕೊಂಬಿಟ್ಟಿದ್ದೆ ನಾನು ಇವಳು ಹೇಗೆ ಏನು ಹಂಗೆ ಮಾಡಿದ್ರೆ ಅವಳಿಗೆ ಓಕೆನೇ ಇಲ್ವಾ ಅಂತ ಮತ್ತು ಲವ್ ಮಾಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಕೂಡ ನಡೆದಿತ್ತು ಸೊ ಅವಾಗ ತಿಳ್ಕೊಂಬಿಟ್ಟಿದ್ದೆ ಅವಳಿಗೆ ಯಾವಾಗ ಮೈಂಡ್ ಬರುತ್ತೋ ಅವಳು ಅದನ್ನು ಮಾಡ್ತಾಳೆ ಅಂತ ಸೊ ಇವಾಗ ನಾನು ಅಂದ್ಕೊಂಡಿರೋ 100ಅಲ್ಲಿ 60% ಎಲ್ಲ ಮಾಡಿದ್ದಾಳೆ ಇನ್ನೂ 40% ಅವಳ ಕೆರಿಯರು ನನ್ನ ಕೆರಿಯರ್ಗೆ ಇಬ್ಬರಿಗೂ ಸಪೋರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಅಲ್ಲಿ ನಡೀತಿದೆ ವರ್ಕ್ ಪ್ರೋಸೆಸ್ ಎಲ್ಲನೂ ಸೊ ಆದಷ್ಟು ಬೇಗ ಅದನ್ನು ಕೂಡ ನಿಮ್ಗೆ ಒಳ್ಳೊಳ್ಳೆ ರಿವೀಲ್ ಮಾಡ್ತಿರ್ತೀವಲ್ಲ ಪಾಪಮ್ಮ ಸೊ ನೀವೇನು ಹೇಳ್ತೀಯಾ ನಾನೇನು ಹೇಳ್ತೀನಿ ಏನಾರು ಹೇಳು ಅವಳು ನೋಡಿ ಸೊ ವ್ಲಾಗಲ್ಲಿ ಕೂಡ ಮಾತಾಡೋಕ್ಕೂ ಬರ್ತಿರಲಿಲ್ಲ ಇವಾಗ ಸ್ವಲ್ಪ ಶೈನೆಸ್ 100ಅಲ್ಲಿ ಒಂದು 10% ಶೈನೆಸ್ ಹೋಗಿದೆ ಇವಾಗ 100ಅಲ್ಲಿ ಇನ್ನು 90% ಹೋಗಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕ್ಯಾಮ್ರಾ ಫೇಸೇ ನೋಡಲ್ಲ ಅವಳು ಸೊ ಆಗ ಬರುತ್ತೆ ಈಗ 100ಅಲ್ಲಿ 10% ಮಾಡಿದವರು 90% ಮಾಡಲ್ವಾ ಮಾಡೇ ಮಾಡ್ತಾರಲ್ವಾ ಸೊ ಆ ಕಾರಣದಿಂದ ನಾನೇ ಮಾಡ್ತಾ ಇರ್ತೀನಿ ಗೈಸ್ ಇವಳು ಸ್ವಲ್ಪ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಭಯ ಏನು ಅಂತಂದರೆ ಕನ್ನಡ ಎತ್ಕೊಳ್ಳೋಕೆ ಸ್ವಲ್ಪ ಕಷ್ಟಪಡ್ತಾಳೆ ಅಂದರೆ ಕನ್ನಡ ಚೆನ್ನಾಗೇ ಮಾತಾಡ್ತಾಳೆ ಅದನ್ನ ಎತ್ಕೊಳ್ಳೋಕ್ಕೆ ಅಂದರೆ ನಮ್ಮ ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ನಮ್ಮ ಭಾಷೆಗಳು ಅದೇ ಇವಾಗ ಕಲ್ತ್ಕೊತಾಳೆ ಮನೆ ಅಮ್ಮನ ಜೊತೆ ಇದೆಯಲ್ಲ ಕಲ್ತ್ಕೊಳ್ಳಿ ಸ್ವಲ್ಪ ಟೈಮ್ ಕೊಡೋಣ ಇನ್ನೂ ಚಿಕ್ಕ ಏಜು ಅವಳು ನಾವೇನು ಮಾಡಬೇಕು ಅಂತ ಅವಳು ಸಪೋರ್ಟ್ ಮಾಡ್ತಾಳೆ ಅವಳೇನು ಬೇಕು ಅಂತ ನಾನು ಸಪೋರ್ಟ್ ಮಾಡ್ತೀನಿ ಸೊ ಇಬ್ಬರು ಸಪೋರ್ಟ್ ಮಾಡಿ ಇಬ್ಬರು ಅಚೀವ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಏನು ಆಸೆ ಪಟ್ಟಿದ್ದೀರಾ ನನ್ನ ಫಾಲೋವರ್ಸ್ ಏನು ಆಸೆ ಪಟ್ಟಿದ್ದೀರಾ ಅವರೆಲ್ಲರಿಗೂ ಆದಷ್ಟು ಬೇಗ ನಾವು ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು ಕೊಡ್ತಿರ್ತೀವಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀವಿ ನೀವು ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಯಾವತ್ತೂ ನಿಲ್ಲಿಸಬೇಡಿ ನಾವು ಅಕಸ್ಮಾತ್ ತಪ್ಪು ಮಾಡ್ತೀವಿ ಏನೋ ಗೊತ್ತಿಲ್ಲದೇ ಕ್ಷಮಿಸಿ ಆದಷ್ಟು ಈಗ ಒಂದು ಕಂಟೆಂಟ್ ಬೋರ್ ಆದರೆ ಇನ್ನೊಂದು ವ್ಲಾಗಲ್ಲಿ ಎಕ್ಸೈಟ್ಮೆಂಟ್ ಇದೇ ಇರುತ್ತೆ ಆದಷ್ಟು ನಾನು ಅವಾಗ ತಿಳ್ಕೊಂಬರ್ತಿದ್ದೀನಿ ಇದುವರೆಗೂ ಯಾರೂ ಕಮೆಂಟ್ ಮಾಡಿಲ್ಲ ಯಾವ ಥರ ಕಂಟೆಂಟ್ ಬೇಕು ಅಂತ ಸೊ ಒಬ್ಬರು ಕಮೆಂಟ್ ಮಾಡಿದ್ರು ಖುಷಿ ಆಗುತ್ತೆ ಅದು ಮಾಡೋಟ ಟ್ರೈ ಮಾಡೇ ಮಾಡ್ತೀವಿ ಸೊ ಇಷ್ಟೇ ಹೇಳ್ತಾ ಮತ್ತು ಫ್ರೀ ಫೈರ್ ಮ್ಯಾಚ್ನ
ನಾವು ಲೈವ್ ಸ್ಟ್ರೀಮ್ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ನೀವು ಕಮೆಂಟ್ ಮಾಡಿ ಇದರ ಚಾನಲ್ ಓಪನ್ ಮಾಡಬೇಕಿಲ್ಲ ಬೇರೆ ಒಬ್ಬರು ಮಾಡಿ ಗೈಸ್. ನಾನು ಇವಾಗ ನೋಡ್ತಿರೋ ಎಷ್ಟು ಜನ ನೋಡ್ತಾರೋ 100K ಮಿಲಿಯನ್ ನೋಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಇವಾಗ ಒಂದು ವ್ಯೂಸು 2 ವ್ಯೂಸು ಈಗ ಒಂದೇ ವ್ಯೂಸ್ ಬಂತು ನಾನು ಈ ವ್ಲಾಗಲ್ಲಿ 1 ವ್ಯೂಸಿಗೆ ನಾನು ಇನ್ಫಾರ್ಮ್ ಮಾಡಿ ನನಗೆ ಈಗ ಒಬ್ಬರು ನೋಡಿದ್ರೆ ಒಬ್ಬರೇ ಇನ್ಫಾರ್ಮ್ ಮಾಡಿ ನನಗೆ ಹಿಂಗೆ ನೀವು ಇದು ಮಾಡಿ ಅಂತ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ ಹೋಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಯಾರೂ ಮರಿಬೇಡಿ. ಅಲ್ಲ ಬಾಬಮ್ಮ, ಐ ಲವ್ ಯು, ಟಿಲ್ ಡೇ ಟೇಕ್ ಕೇರ್. ಈ ಚಾನಲ್ ನೋಡ್ಕೊಂಡು ಆ ಚಾನಲ್ ನೋಡ್ಕೊಂಡು ಅಯ್ಯೋ ಬಾಯ್.